ದಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಸ್ಯಾಮ್ ಮೆಟಾಲಿಕ್ ಅನ್ನೋ ಒಂದು ಕಂಪ್ನಿ IPOಗೆ ಬಂದಿದೆ. IPO ಅಂದರೆ ಏನು ಅಂತಲೂ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಕಂಪ್ನಿಯ ಫುಲ್ ಡೀಟೇಲ್ಸು, ಫೈನಾನ್ಸಿಯಲು, ಈ ಕಂಪ್ನಿನಲ್ಲಿ ನೀವು IPOಗೆ ಅಪ್ಲೈ ಮಾಡ್ಬೋದಾ ಬೇಡವಾ, ಎಷ್ಟು ಲಾಟ್ಗಳು ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಶಾರ್ಟ್ ಟರ್ಮ್ಗೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು IPO ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. IPOಗೆ ಫುಲ್ ಫಾರ್ಮ್ ಬಂದ್ಬಿಟ್ಟು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಈಗ ನಂದೊಂದು ಕಂಪ್ನಿ ಇದೆ, ಆ ಕಂಪ್ನಿ ಹೆಸರು ನೇಮು ಅಂತ ತಿಳ್ಕೊಳ್ಳಿ. ಅದನ್ನು ನಾನು ಶೇರ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡಬೇಕು. ಇದುವರೆಗೂ ನನ್ನ ಹತ್ರ ಮಾತ್ರ ಶೇರ್ಗಳಿದೆ, ಆ ಕಂಪ್ನಿ ಪೂರ್ತಿ ನಾನು ಒಡೆಯ ಆಗಿರ್ತೀನಿ. ಆ ಕಂಪ್ನಿನಲ್ಲಿ ಈಗ ಶೇರ್ ಮಾರ್ಕೆಟಿಗೆ ಲಿಸ್ಟ್ ಆಗಬೇಕು ಅಂದರೆ ಅದು ಪ್ರೈವೇಟ್. ಈಗ ನನ್ನ ಹತ್ರ ಇರೋದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಅದನ್ನು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ. ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರಬೇಕು. ಜೊತೆಗೆ ಬೇರೆ ಬೇರೆ ಜನಸಾಮಾನ್ಯರಿಗೆ, ಪಬ್ಲಿಕ್ಗಳಿಗೆ ಈ ಷೇರು, ನನ್ನ ಕಂಪ್ನಿಯ ಷೇರು ಇದ್ದರೆ ಅದನ್ನು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಅಂತ ಅಂತಾರೆ. ಈಗ ನನ್ನ ಕಂಪ್ನಿಯ ಷೇರುಗಳು ಜನಸಾಮಾನ್ಯರ ಹತ್ರ ಇದೆ ಅಂದರೆ ಅದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ. ಅದು ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಾಗ ಅದು ಏನಪ್ಪ ಅಂದರೆ ಒಂದಷ್ಟು ಪ್ರೊಸೆಸ್ಗಳನ್ನ ಕಂಪ್ಲೀಟ್ ಮಾಡಬೇಕು. ಅದೇನೇನು ಪ್ರೊಸೆಸ್ಸು ಅಂತ ಮುಂದೆ ಹೇಳ್ತೀನಿ. ಈಗ ಈ ಒಂದು IPO ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಒಂದು ಕಂಪ್ನಿ ಹೊಸದಾಗಿ ಪಬ್ಲಿಕ್ಗೆ ತನ್ನ ಶೇರ್ಗಳನ್ನ ಕೊಡೋದನ್ನ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೀತಾರೆ. ಈಗ ಮುಂದೆ ನೋಡೋಣ. ಈ ಕಂಪ್ನಿ IPO ಮಾಡೋಕ್ಕೂ ಮುಂಚೆ ಏನು ಮಾಡಬೇಕಪ್ಪ ಅಂದರೆ ಸೆಬಿ ಹತ್ರ ಹೋದ ಎಲ್ಲ ಡಾಕ್ಯುಮೆಂಟ್ಗಳು, ಅವ್ರು ಕೇಳುವಂಥ ಡಾಕ್ಯುಮೆಂಟನ್ನು ಕೊಟ್ಟು ವೆರಿಫಿಕೇಷನ್ ಮಾಡಿ ಅಪ್ರೂವಲ್ನ ತಗೋಬೇಕು. ಅದಾದಮೇಲೆ IPOನ ಮಾಡಬೇಕು. IPO ಅಂತಂದರೆ ಒಂದಿಷ್ಟು ಡೇಟ್ ಅಂತ ಕೊಡ್ತಾರೆ. ಅದರಲ್ಲಿ ಜನಗಳು ನಾವು ಈ ಶೇರ್ನ ತಗೋಬೋದು ಈ ಕಂಪ್ನಿಯಲ್ಲಿ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಆದರೆ ಬಿಡ್ ಮಾಡ್ತಾರೆ. ಅದನ್ನು ನಾವು ಅಲಾಟ್ಮೆಂಟ್ ಮಾಡ್ತೀವಿ. ಆ ಕಂಪ್ನಿ ಪಬ್ಲಿಕ್ಗೆ ಶೇರ್ಗಳನ್ನ ಅಲಾಟ್ಮೆಂಟ್ ಮಾಡಿದಾಗ ಅದು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಆಗುತ್ತೆ. ಒಂದಷ್ಟು ದಿನದ ನಂತರ ಅದು ಶೇರ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಇದರಿಂದ ಕಂಪ್ನಿಗೆ ಏನು ಲಾಭ ಅಂದರೆ ಹೊಸದಾಗಿ ಜನರ ಹತ್ರ ದುಡ್ಡನ್ನು ಇಸ್ಕೊಂಡು ಲೋನ್ ಕ್ಲಿಯರ್ ಮಾಡ್ಬೋದು, ಹೊಸ ಬಿಸ್ನೆಸ್ ಮಾಡ್ಬೋದು. ಜೊತೆಗೆ ಶೇರ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ ಅಂದರೆ ಕಂಪ್ನಿಗೂ ಕೂಡ ಒಂದು ಒಳ್ಳೆ ವ್ಯಾಲ್ಯೂ ಇರುತ್ತೆ. ಈಗ ನಾನು ಚಿಕ್ಕದಾಗಿ IPO ಬಗ್ಗೆ ಹೇಳಿದೆ, ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ವೀಡಿಯೋನ ಮಾಡಿ ಅಂತ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಮತ್ತೆ ಅದ್ರ ಬಗ್ಗೆ ಡೀಟೇಲಾಗಿ ಮಾಡ್ತೀನಿ. ಈಗ ನಾವು ಈ ಸ್ಯಾಮ್ ಮೆಟಾಲಿಕ್ ಕಂಪ್ನಿ IPOದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ನೋಡ್ಕೊಬರೋಣ ಬನ್ನಿ. ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಹಾಗೆ ಸ್ಯಾಮ್ ಮೆಟಾಲಿಕ್ಸ್ ಆ್ಯಂಡ್ ಎನರ್ಜಿ ಲಿಮಿಟೆಡ್ IPO ಬಗ್ಗೆ ನಾವು ಇವತ್ತು ಡೀಟೇಲಾಗಿ ಸ್ಟಡಿ ಮಾಡೋಣ. ಈ ಒಂದು ಕಂಪ್ನಿಯ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಕಂಪ್ನಿನಲ್ಲಿ ನೋಡಿ, ಈಗ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಸ್ಯಾಮ್ ಮೆಟಾಲಿಕ್ ಅನ್ನೋ ಒಂದು ಈ ಕಂಪ್ನಿ 2002ರಲ್ಲಿ ಇನ್ಕಾರ್ಪೊರೇಟ್ ಆಯಿತು. ಈ ಒಂದು ಕಂಪ್ನಿಯ ಪೂರ್ತಿ ಹೆಸರು ಸ್ಯಾಮ್ ಮೆಟಾಲಿಕ್ ಆ್ಯಂಡ್ ಎನರ್ಜಿ ಲಿಮಿಟೆಡ್. ಇದನ್ನು SMEL ಅಂತ ಶಾರ್ಟ್ ಫಾರ್ಮ್ ಆಗಿ ಕರೀತಾರೆ. ಈ ಒಂದು ಕಂಪ್ನಿ ಇಂಡಿಯಾದಲ್ಲೇ ಲೀಡಿಂಗ್ ಇಂಟಿಗ್ರೇಟೆಡ್ ಮೆಟಲ್ ಪ್ರೊಡ್ಯೂಸ್ ಮಾಡುವಂಥ ಕಂಪ್ನಿ. ಈ ಒಂದು ಕಂಪ್ನಿ ಲೀಡಿಂಗಲ್ಲಿದೆ, ಒಂದು ಲೀಡಿಂಗ್ ಸ್ಥಾನದಲ್ಲಿದೆ. ಈ ಒಂದು ಕಂಪ್ನಿ ಮೆಟಲನ್ನು ಪ್ರೊಡ್ಯೂಸ್ ಮಾಡೋದರಲ್ಲಿ ಇಂಡಿಯನ್ ಕಂಪ್ನಿ. ಇದು ನಮ್ಮ ದೇಶದ ಕಂಪ್ನಿನೇ. ಇದು ಕಲ್ಕತ್ತಾದಲ್ಲಿರುವಂಥ ಒಂದು ಕಲ್ಕತ್ತಾ ಬೇಸ್ಡ್ ಕಂಪ್ನಿ. ಇಂಡಿಯನ್ ಕಂಪ್ನಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಿ ಕಂಪ್ನಿ ಈಸ್ ಪ್ರೈಮರ್ಲಿ ಎಂಗೇಜ್ಡ್ ಇನ್ ಪ್ರೊಡಕ್ಷನ್ ಆಫ್ ಲಾಂಗ್ ಸ್ಟೀಲ್ ಪ್ರಾಡಕ್ಟ್. ತುಂಬ ಉದ್ದವಾದಂಥ ಸ್ಟೀಲ್ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಈಗ ಎಂಗೇಜ್ ಆಗಿದೆ ಈ ಕಂಪ್ನಿ. ಜೊತೆಗೆ ಐರನ್ ಪೆಟಲ್ಸು ಮತ್ತು ಸ್ಪಾಂಜ್ ಐರನ್ನು ಮತ್ತು ಸ್ಟೀಲ್ ಬಿಲೆಟ್ಸು ಮತ್ತು TMT ಸ್ಟ್ರಕ್ಚರ್ಸ್ಗಳು, ಪ್ರಾಡಕ್ಟ್ಗಳು, ಸ್ಟ್ರಕ್ಚರ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ಗಳನ್ನ ಈ ಕಂಪ್ನಿ ಈಗ ಮಾಡೋದಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಲಸದಲ್ಲಿ ಎಂಗೇಜ್ ಆಗಿದೆ. ಇನ್ನು ರಾಡ್ಸು ಮತ್ತು ಒಂದಷ್ಟು ವೈರ್ಸು, ರಾಡ್ಸು ಮತ್ತು ಫೆರಸ್ ಅಲಾಯ್ಸ್ ಅನ್ನೋ ಈ ಒಂದು ಮೆಟಲನ್ನು ಈ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಕಂಪನಿ ಇದು ಫೆಬ್ರವರಿ 2021 ಒಂದು ಇದರಿಂದ ಕೂಡ ಈ ಕಂಪ್ನಿ 2021 ಅಂದರೆ ಇಲ್ಲಿಯ ತನಕ ಈ ಒಂದು ರೆಕಾರ್ಡ್, ಫೆಬ್ರವರಿ 2021 ರೆಕಾರ್ಡ್ನ ಪ್ರಕಾರ ಈ ಒಂದು ಕಂಪ್ನಿ ಫೆರಸ್ ಅಲಾಯನ್ನು ಇಡೀ ಇಂಡಿಯಾದಲ್ಲೇ ತುಂಬ ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡುವಂತಹದ್ದು, ಜೊತೆಗೆ ಹೆಚ್ಚು ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಕೆಪಾಸಿಟಿ ಅಂತಂದರೆ ಅವರ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಗಳಿರುತ್ತೆ, ಅವರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಫೆರೋ ಅಲಾಯ್ಸ್ ಅನ್ನೋ ಒಂದು ಮೆಟಲನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಹೆಚ್ಚು ಕೆಪಾಸಿಟಿ ಹೊಂದಿರುವಂಥ ಕಂಪ್ನಿ ಈ ಕಂಪ್ನಿ. ನಮ್ಮ ಇಂಡಿಯಾದಲ್ಲಿ ದೊಡ್ಡ ಕಂಪ್ನಿ ಈ ಫೆರೋ ಅಲಾಯ್ಸನ್ನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಅಂತ. ಇನ್ನು ನೆಕ್ಸ್ಟು 4ನೇ ಲಾರ್ಜೆಸ್ಟು ಪ್ಲೇಯರ್ ಇನ್ ದ ಸ್ಪಾಂಜ್ ಐರನ್ ಇಂಡಸ್ಟ್ರಿ. ಸ್ಪಾಂಜ್ ಐರನ್ ಅನ್ನೋ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಇದು ಕೂಡ 4ನೇ ಲಾರ್ಜೆಸ್ಟು ಕಂಪ್ನಿ ಅಂತ ಈ ಒಂದು ಡೀಟೇಲ್ಸ್ ಹೇಳ್ತಾರೆ. ಇನ್ನು ಮುಂದದ್ದು ನೋಡೋಣ.
ದಿ ಕಂಪ್ನಿ ಈಸ್ ಸರ್ವ್ ಇಂಟರ್ನ್ಯಾಷನಲ್ ಕಸ್ಟಮರ್. ಈ ಒಂದು ಕಂಪ್ನಿ ಇಂಟರ್ನ್ಯಾಷನಲ್ ಕಸ್ಟಮರ್ಗೂ ಕೂಡ ಒಂದು ಪ್ರಾಡಕ್ಟನ್ನು ಕಳಿಸ್ಕೊಡುತ್ತೆ ಮತ್ತು ಜೈನ್ ಅಂಥ ಯೂಸರ್ಸ್ಗಳಿಗೆ ಮತ್ತು ಕೆಲವೊಂದಷ್ಟು ಎಂಡ್ ಯೂಸರ್ಸ್ಗಳಿಗೆ ಕೊಡುತ್ತೆ. ಜೊತೆಗೆ ಜಿಂದಾಲ್ ಸ್ಟೈನ್ಲೆಸ್ ಲಿಮಿಟೆಡು ಮತ್ತು ರಿಮ್ಜಿಮ್ ಇಸ್ಪ್ಯಾಟ್ಸ್ ಲಿಮಿಟೆಡು ಸಮ್ ಡೊಮೆಸ್ಟಿಕ್ ಕ್ಲೈಂಟ್ಸು, ವೆರಸ್ ನೋರೋಕಾಮ್ DMCC ಮತ್ತು ನೋರೋಕಾಮ್ ಲಿಮಿಟೆಡು ಮತ್ತು POCOSOC ಇಂಥ ಒಂದು ಕಂಪ್ನಿಗಳು ಇವರು ಇರುವಂಥವರು ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಅವರು. ಇಂಥವ್ರಿಗೂ ಕೂಡ ಈ ಕಂಪ್ನಿ ತನ್ನ ಪ್ರಾಡಕ್ಟನ್ನು ಅಲ್ಲಿಗೆ ಕಳಿಸ್ಕೊಡುತ್ತೆ. ಅವ್ರ ಜೊತೆ ಅಗ್ರಿಮೆಂಟನ್ನು ಮಾಡಿಕೊಂಡು ಅವರ ಪ್ರಾಡಕ್ಟನ್ನು ಇವರಿಗೆ ಕಸ್ಟಮರಾಗಿ ಇಟ್ಕೊಂಡಿದೆ ಪ್ರಾಡಕ್ಟ್ ಕೊಡೋದಕ್ಕೆ. ಮತ್ತು ವರ್ಲ್ಡ್ ಮೆಟಲ್ ಅಲಾಯ್ಸು ಮತ್ತು ನಾರ್ತ್ ಅಮೇರಿಕಾ ಬೇರೆ ಬೇರೆ ಕಂಪ್ನಿಗಳು ಈ ಒಂದು ವಿದ್ಯಾಸಿರಿ ಸ್ಟೀಲ್ ಪ್ರೈವೇಟ್ ಲಿಮಿಟೆಡು ಈ ಒಂದು ಕಂಪ್ನಿಗಳಿದೆಯಲ್ಲ ಇವಿಷ್ಟು ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಆಗಿದ್ದಾರೆ. ದಿ ಕಂಪ್ನಿ ಹ್ಯಾಸ್ ಪಾರ್ಟ್ನರ್ಶಿಪ್ ಆಫ್ 42 ಡಿಸ್ಟ್ರಿಬ್ಯೂಟರ್. ಈ ಒಂದು ಕಂಪ್ನಿಯ ಪ್ರಾಡಕ್ಟನ್ನು ಡಿಸ್ಟ್ರಿಬ್ಯೂಟರ್ಸ್ ಆಗಿ 42 ಜನ ಇದ್ದಾರೆ. ಮತ್ತು ಒಂದು ಯೂನಿಯನ್ ಕಂಪ್ನಿ, ಒಂದು 13 ಸ್ಟೇಟ್ನಲ್ಲಿ ಈ ಒಂದು ಕಂಪ್ನಿಯನ್ನು ಪ್ರಾಡಕ್ಟನ್ನು 13 ಸ್ಟೇಟ್ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮತ್ತು ಒಂದು ಯೂನಿಯನ್ ಟೆರಿಟರಿ ಅಂದರೆ ಒಂದು ಒಕ್ಕೂಟ, ಒಂದು ಸಂಸ್ಥೆ, ಆ ಒಂದು ಯೂನಿಯನ್ ಟೆರಿಟರಿಯನ್ನು ಇವರು ಇಟ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಕಂಪ್ನಿಯ ಬಗ್ಗೆ ಹೇಳೋದಾದರೆ, ಈಗ ಈ ಕಂಪ್ನಿ 3 ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟನ್ನು ಹೊಂದಿದೆ. ಈಗ ಸದ್ಯಕ್ಕೆ 3 ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟನ್ನು ಹೊಂದಿದೆ. ಒಂದು ಒಡಿಸ್ಸಾದಲ್ಲಿ, ಇನ್ನು 2 ಬಂದ್ಬಿಟ್ಟು ವೆಸ್ಟ್ ಬೆಂಗಾಲ್ನಲ್ಲಿ. ಒಡಿಸ್ಸಾದಲ್ಲಿ ಸಂಬಳಾಪುರ ಅನ್ನೋ ಒಂದು ಊರಿನಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಇದೆ. ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ 2 ಇದೆ, ಮಂಗಳಾಪುರ್ ಮತ್ತು ಜಮೂರಿಯಾ ಅನ್ನೋ ಒಂದು ಊರಿನಲ್ಲಿ. ಈ ಡಿಸೆಂಬರ್ 2020 ಒಂದು ಇದರಲ್ಲಿ ಹೇಳೋದಾದರೆ, ಈ ಒಂದು ರೆಕಾರ್ಡ್ನಲ್ಲಿ ಈ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸನ್ನು ಅಗ್ರಿಗೇಟ್ನ ಇನ್ಫ್ಯಾಕ್ಟ್ ಅಂದರೆ ಈ ಒಂದು ಕಂಪ್ನಿ ಇವಾಗ ಒಂದು ಎಕ್ಸಾಂಪಲ್ಗೆ ಅಂದರೆ ಈ ಕಂಪ್ನಿ ಏನು ಮಾಡ್ತಿದ್ಯಪ್ಪ ಅಂದರೆ ಒಂದು ಪ್ರಾಡಕ್ಟನ್ನು ಈ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆಯಲ್ಲ ಮೆಟಲ್ಗಳನ್ನ, ಅದರ ಇನ್ಸ್ಟಾಲೆಡ್ ಮೆಟಲ್ ಕೆಪಾಸಿಟಿ ಎಷ್ಟಿದೆಯಪ್ಪ ಈಗ ಪ್ರೆಸೆಂಟು ಅಂದರೆ 5.71 ಮಿಲಿಯನ್ ಟನ್ಸ್ ಪರ್ ಆ್ಯನಮ್. ಅಂದರೆ ಏನಪ್ಪ ಅರ್ಥ ಅಂತಂದರೆ 5.71 ಮಿಲಿಯನ್ ಅಂತಂದರೆ ನಾನು ನಿಮಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದೆ. ಮಿಲಿಯನ್ ಅಂದರೆ 1 ಮಿಲಿಯನ್ ಅಂದರೆ 10 ಲಕ್ಷ, 5 ಮಿಲಿಯನ್ ಅಂದರೆ 50 ಲಕ್ಷ. 50 ಲಕ್ಷದ 71,000 ಟನ್ನನ್ನು ಪ್ರತಿ ವರ್ಷ ಇನ್ಸ್ಟಾಲ್ ಮಾಡುವಂಥ ಒಂದು ಕೆಪಾಸಿಟಿ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಗಳಿಗೆ ಇದೆ ಅಂತ ಈ ಕಂಪ್ನಿಯ ಡಿಸೆಂಬರ್ನ 2020 ರೆಕಾರ್ಡ್ನಲ್ಲಿ ಇದೆ. ಅಂದರೆ ಈ ಡಿಸೆಂಬರ್ ತನಕ ಈ ಒಂದು ಕಂಪ್ನಿ ಈಗ ಏನು ಮಾಡ್ತಾಯಿದೆ ಅಂದರೆ, ಏನು ಮಾಡೋದಕ್ಕೆ ಹೊರಟಿದೆ ಅಂದರೆ, ಈ ಒಂದು ಕೆಪಾಸಿಟಿ ಇದೆಯಲ್ಲ 5.71 ಮಿಲಿಯನ್ ಟನ್ಸ್ ಪರ್ ಆ್ಯನಮ್ಮು, ಇದನ್ನು ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದಾರೆ. ಎಷ್ಟಕ್ಕೆ ಅಂದರೆ 11.60ಕ್ಕೆ, ಅಂದರೆ 11.60 ಅಂದರೆ 1,10,60,60,000 ಮಿಲಿಯನ್ ಟನ್ ಪರ್ ಆ್ಯನಮ್. ಇಷ್ಟು ಇನ್ಸ್ಟಾಲ್ ಮಾಡುವಷ್ಟು ಒಂದು ಕೆಪಾಸಿಟಿನ ಇನ್ಕ್ರೀಸ್ ಮಾಡೋದಕ್ಕೆ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಈ ಒಂದು IPOಗೆ ಬಂದಿದೆ ಈ ಕಂಪ್ನಿ. ಇನ್ನು ಈ ಕಂಪ್ನಿ ಸಂಬಳಾಪುರ್ ಮತ್ತು ಜಮೂರಿಯಾ ಪ್ಲ್ಯಾಂಟ್ಸ್ಗಳು ಇಂಟಿಗ್ರೇಟೆಡ್ ಸ್ಟೀಲ್ ಮ್ಯಾನುಫ್ಯಾಕ್ಚರನ್ನು ಮಾಡುತ್ತೆ. ಮತ್ತು ಪ್ರೊಡಕ್ಟಿವ್ ಕೆಪಿಟಿವ್ ಮತ್ತು ರೈಲ್ವೆ ಸೀಡಿಂಗು ಮತ್ತು ಕ್ಯಾಪಿಟಿವ್ ಪವರ್ ಪ್ಲ್ಯಾಂಟ್ಸು, ಐರನ್ ಪೆಟಲ್ಸು, ಸ್ಪೂಂಜ್ ಐರನ್ನು, ಬಿಲೆಟು ಇಂಥ ಒಂದು TMT ಕಂಪ್ನಿಗಳನ್ನ ಈ ಒಂದು ವೆಸ್ಟ್ ಬೆಂಗಾಲ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇನ್ನು ಬಂದ್ಬಿಟ್ಟು ನೆಕ್ಸ್ಟು ಮಂಗಳಾಪುರ ಕಂಪ್ರೈಸ್ ಸ್ಪೂಂಜ್ ಐರನ್ ಆ್ಯಂಡ್ ಫೆರಸ್ ಅಲಾಯ್ ಪ್ಲ್ಯಾಂಟ್ಸ್, ಕ್ಯಾಪ್ಟಿವ್ ಪವರ್ ಪ್ಲ್ಯಾಂಟ್. ಇವಿಷ್ಟನ್ನು ಈ ಒಂದು ಕ್ಯಾಪ್ಟಿವ್ ಪವರ್ ಪ್ಲ್ಯಾಂಟಾಗಿ ಈ ಒಂದು ಮಂಗಳಾಪುರ್ನಲ್ಲಿರುವಂಥ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟು ಸ್ಪೂಂಜ್ ಐರನ್ನು ಮತ್ತು ಫೆರಸ್ ಅಲಾಯ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಫೆಸಿಲಿಟಿ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನಲ್ಲಿದೆ. ಇನ್ನು ಈ ಕಂಪ್ನಿಯ ಒಂದು ಕಾಂಪಿಟೇಟಿವ್ ಸ್ಟ್ರೆಂತನ್ನು ನೋಡೋಣ. ಇಲ್ಲಿ ನಿಮಗೆ ಕಾಣಿಸ್ತದೆ ಕಾಂಪಿಟೇಟಿವ್ ಸ್ಟ್ರೆಂತು. ಈ ಕಂಪ್ನಿಯ ಕಾಂಪಿಟೇಟಿವ್ ಸ್ಟ್ರೆಂತ್ ಬಂದು, ಇದು ಇಂಟಿಗ್ರೇಟೆಡ್ ಮೆಟಲ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ನಮ್ಮ ಇಂಡಿಯಾದಲ್ಲಿ ಲೀಡಿಂಗ್ ಪ್ಲೇಸ್ನಲ್ಲಿದೆ. ಇದು ಕಾಂಪಿಟೇಟಿವ್ ಸ್ಟ್ರೆಂತು, ಇದರ ಕಂಪ್ನಿಯ ಸ್ಟ್ರೆಂತು. ಇನ್ನು ಸ್ಟ್ರಾಟಜಿಕಲಿ ಲೊಕೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ವಿತ್ ರೋಬಸ್ಟ್ ಇನ್ಫ್ರಾಸ್ಟ್ರಕ್ಚರ್, ಒಂದು ಒಳ್ಳೆಯ ರೋಬಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ರಾಟಜಿಯನ್ನು
ಈ ಕಂಪ್ನಿ ಹೊಂದಿದೆ. ಇನ್ನು ಡೈವರ್ಸಿಫೈಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ, ಅವರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಬರೀ ಒಂದೇ ಮೆಟಲಲ್ಲಿ ಇದು ಮಾಡ್ತಾಯಿಲ್ಲ, ತುಂಬ ಫೆರಸ್ ಅಲಾಯ್ ಮಾಡ್ಬೋದು, ತುಂಬ ಒಂದು ಒಳ್ಳೆಯ ಮ್ಯಾನುಫ್ಯಾಕ್ಚರಿಂಗ್ ಪೋರ್ಟ್ಫೋಲಿಯೋನ ಈ ಒಂದು ಕಂಪ್ನಿ ಮಾಡಿದೆ. ಇಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಸ್ಪೂನ್ಸ್ ಐರನ್ ಮಾಡುತ್ತೆ, ಮತ್ತು ಬೇರೆ ಬೇರೆ ಕ್ಯಾಪಿಟಿವ್ ಒಂದಷ್ಟು ಬೇಕಾಗಿರುವಂಥ ಪೆಟಲ್ಸು, ವೈರ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಬರೀ ಒಂದನ್ನೇ ಮಾಡಲ್ಲ, ತುಂಬ ಹೆಚ್ಚಾಗಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಾಗ ಯಾವುದೋ ಒಂದು ಸೇಲ್ ಆಗಲಿಲ್ಲ ಅಂದರೆ ಇನ್ನೊಂದು ಆ ಒಂದು ಲಾಸನ್ನು ಪ್ರಿಡಿಕ್ಟ್ ಮಾಡುತ್ತೆ. ಅದರಿಂದ ಒಳ್ಳೆ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇನ್ನೊಂದು ಸ್ಟ್ರೆಂತ್ ಬಂದ್ಬಿಟ್ಟು ಸ್ಟ್ರಾಂಗ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. ಒಳ್ಳೆಯ ಡಿಸ್ಟ್ರಿಬ್ಯೂಷನ್ ಇದ್ದರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ಥರ ಒಳ್ಳೆಯ ಸ್ಟ್ರಾಂಗ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸು, ಅಂದರೆ ಸೇಲ್ ಮಾಡೋದು, ದುಡ್ಡು ಬರೋದು, ಪ್ರಾಫಿಟ್ ಬರೋದು ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಜೊತೆಗೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಂತಂದರೆ ಇದು ಕೂಡ ತುಂಬ ಮುಖ್ಯ. ಯಾವುದೇ ಒಂದು ಕಂಪ್ನಿ ಆಗಲಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ತುಂಬ ಚೆನ್ನಾಗಿದೆ, ನಮ್ಮ ಪ್ರಾಡಕ್ಟು ಜನಗಳಿಗೆ ಈಸಿಯಾಗಿ ತಲುಪುತ್ತೆ. ಇವಾಗ ಯಾವುದೋ ಒಂದು ಡಿಸ್ಟ್ರಿಕ್ಕಿಗೆ ಅಥವಾ ಒಂದು ಸ್ಟೇಟ್ಗೆ ನಮ್ಮ ಒಂದು ಪ್ರಾಡಕ್ಟು ಸಿಗ್ತಾನೇ ಇಲ್ಲ ಅಂದರೆ ಅಲ್ಲಿಗೆ ಆ ಜನ ನಮ್ಮ ಪ್ರಾಡಕ್ಟನ್ನು ಮರ್ತು ಬಿಡ್ತಾರೆ, ಸಿಕ್ಕುದನ್ನ ತಗೋತಾರೆ. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು ತುಂಬ ಮುಖ್ಯ. ಈ ಒಂದು ಕಂಪನಿಯ ಪ್ರಮೋಟರ್ಸ್ ಅಂದರೆ ಈ ಒಂದು ಕಂಪ್ನಿಯಲ್ಲಿ ಶೇರನ್ನು ಹೋಲ್ಡ್ ಮಾಡಿಟ್ಕೊಂಡಿರುವಂಥವ್ರು, ಒಂದು ಪರ್ಸೆಂಟೇಜ್ ಸ್ಟೇಕನ್ನು ಹೊಂದಿರುವಂಥ ಪ್ರಮೋಟರ್ಸ್ ಯಾರ್ಯಾರಪ್ಪ ಅಂತಂದರೆ ಇಲ್ಲಿ ಮಹಾಬೀರ್ ಪ್ರಸಾದ್ ಅಗ್ರವಾಲ್ ಅವರು ಇದ್ದಾರೆ. ಮಹಾಬೀರ್ ಪ್ರಸಾದ್ ಅಗ್ರವಾಲ್ ಅವರೊಬ್ಬರು, ಮತ್ತು ಬ್ರೀಜ್ ಭೂಷಣ್ ಅಗ್ರವಾಲ್ ಅನ್ನೋರು, ಮತ್ತು ಸಂಜಯ್ ಕುಮಾರ್ ಅಗ್ರವಾಲು, ತುಂಬ ಅವ್ರ ಫ್ಯಾಮಿಲಿಯವರೇ ಇದ್ದಾರೆ ಅಂತ ಅನಿಸುತ್ತೆ. ಅಗ್ರವಾಲ್ ಅಂತಿದೆ, ಮತ್ತು ಸುಮಾರು ಜನ ಇದ್ದಾರೆ. ಒಂದು ಪ್ರೈವೇಟ್ ಲಿಮಿಟೆಡ್ ಕೂಡ ಇದೆ, ಇನ್ನೊಂದು ಪ್ರೈವೇಟ್ ಲಿಮಿಟೆಡ್ ಕೂಡ ಇದೆ, ತುಂಬ ಒಳ್ಳೆಯ ಕಂಪ್ನಿ ಟ್ರ್ಯಾಂಕೋನ್ ಪ್ರೈವೇಟ್ ಲಿಮಿಟೆಡ್. ಈ ಬೇರೆ ಬೇರೆ ಪ್ರೈವೇಟ್ ಲಿಮಿಟೆಡ್ಗಳು ಇವ್ರ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ ಒಂದು ನಂಬಿಕೆಯನ್ನು ಇಟ್ಟು ಬೇರೆ ಬೇರೆಗಳು ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ, ಇವ್ರ ಕುಟುಂಬದವ್ರು ಮಾತ್ರ ಅಲ್ಲ ಅಂತ ಇಲ್ಲಿ ನಿಮಗೆ ಕಾಣಿಸ್ತದೆ. ಇನ್ನು ಈ ಕಂಪನಿಯ ಫಿನಾನ್ಷಿಯಲನ್ನು ನೋಡಿದ್ರೆ ಟೋಟಲ್ ಅಸೆಟ್ ಬಂದ್ಬಿಟ್ಟು 51,051.47 ಮಿಲಿಯನ್ನಲ್ಲಿದೆ. ಇದನ್ನು ಕೋಟಿಗೆ ಕನ್ವರ್ಟ್ ಮಾಡಿದ್ರೆ 510 ಕೋಟಿ ಹತ್ತಿರ ಬರುತ್ತೆ. 510 ಕೋಟಿ ಎಷ್ಟು ಬರುತ್ತೆ? 510 ಕೋಟಿ ಈ ಒಂದು ಡಿಸೆಂಬರ್ನಲ್ಲಿ ಟೋಟಲ್ ಅಸೆಟ್ ಇದ್ದದ್ದು. ಇನ್ನು ಮಾರ್ಚ್ 18ನಲ್ಲಿ 347 ಕೋಟಿ ಇತ್ತು, ಆಮೇಲೆ 405 ಕೋಟಿ ಆಗಿದೆ, ಮತ್ತು 520 ಕೋಟಿ ಇದ್ದದ್ದು ಇವಾಗ 510 ಕೋಟಿ ಇದೆ. ಒಟ್ಟಿನಲ್ಲಿ ನೀವು ಇಲ್ಲಿ ಗಮನಿಸಿದ್ರೆ ಈ 4 ವರ್ಷದಲ್ಲೂ ಈ ಅಸೆಟ್ ಏನಿದೆ, ಕಂಪ್ನಿ ಅಸೆಟ್ಟು ತುಂಬ ಇನ್ಕ್ರೀಸ್ ಆಗ್ತಾಯಿದೆ, ನಿಧಾನವಾಗಿ ಬೆಳೀತಾ ಇದೆ ಅಂತ ಅರ್ಥ. ಈ ಕಂಪ್ನಿನಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಇನ್ನು ಟೋಟಲ್ ರೆವೆನ್ಯೂವನ್ನು ನೀವು ನೋಡಿದ್ರೆ 39 ಕೋಟಿಯಷ್ಟು ಟೋಟಲ್ ರೆವೆನ್ಯೂನ ತಗೊಂಡಿದ್ದಾರೆ, ಅಪ್ರಾಕ್ಸಿಮೇಟ್ಲಿ 40 ಕೋಟಿ. ಇಲ್ಲಿ 44 ಕೋಟಿಯಷ್ಟು ರೆವೆನ್ಯೂ ಇದೆ. ಈಗ ನೋಡಿದ್ರೆ ನೀವು ಇಲ್ಲಿ ಒಂದು ಆ್ಯಾವ್ರೇಜ್ನಲ್ಲಿ ಒಂದು ಕನ್ಸಿಸ್ಟೆನ್ಸಿಯನ್ನು ಇವರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ರೆವೆನ್ಯೂ ಅಲ್ಲಿ ಕೂಡ. ಮತ್ತು ಪ್ರಾಫಿಟ್ಟು, ಇನ್ನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನಲ್ಲಿ ಇನ್ನು ಮುಂದಲದು 45 ಕೋಟಿ ಈ ಒಂದು ಡಿಸೆಂಬರ್ 2020ರಲ್ಲಿ ಪ್ರಾಫಿಟ್ ಮಾಡಿದ್ದಾರೆ ಈ ಒಂದು ಕ್ವಾರ್ಟರ್ನಲ್ಲಿ. ಈ 2020 ಹೋದ ವರ್ಷದ ಮಾರ್ಚ್ನಲ್ಲಿ 34 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ, 63 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ, 52 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಒಂದು ರೀತಿ ಒಂದು ಕನ್ಸಿಸ್ಟೆನ್ಸಿಯನ್ನು ಪ್ರಾಫಿಟನ್ನು ಮೇಂಟೈನ್ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಮೇಲೆ ಕೆಳಗಡೆ ಹೋಗ್ತಾ ಇರ್ಬೋದು. ಒಟ್ಟಿನಲ್ಲಿ ಒಂದು ಪ್ರಾಫಿಟನ್ನು, ಒಂದು ಮಾರ್ಜಿನನ್ನು ಮೇಂಟೈನ್ ಮಾಡ್ತಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ. ಆಬ್ಜೆಕ್ಟಿವ್ಸ್ ಆಫ್ ಇಶ್ಯೂ, ಈ ಒಂದು IPOವನ್ನು ಅವರು ಇಶ್ಯೂ ಮಾಡೋದಕ್ಕೆ ಏನು ಕಾರಣ ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಆಬ್ಜೆಕ್ಟಿವ್ಸ್ ಅಂತಂದರೆ ಏನು ಕಾರಣ ಅವರು IPOಗೆ ಬಂದಿರೋಕ್ಕೆ ಅಂತ. ಏನಪ್ಪ ಅಂತಂದರೆ ರೀಪೇಮೆಂಟ್ ಆ್ಯಂಡ್ ಆರ್ ಪ್ರೀಪೇಮೆಂಟ್ ಆಫ್ ಕಂಪ್ನಿ ಆ್ಯಂಡ್ ಇಟ್ಸ್ ಸಬ್ಸಿಡರೀಸ್. ಏನಪ್ಪ ಅಂದರೆ ರೀಪೇಮೆಂಟ್ ಅಂದರೆ ಯಾರ್ಯಾರಿಗೆ ಏನೇನು ಈಗ ದುಡ್ಡು ಇನ್ವೆಸ್ಟರ್ಸ್ ಯಾರ್ಯಾರು ಇರ್ತಾರೋ ಪ್ರಮೋಟರ್ಸು, ಅವರು ಎಕ್ಸಿಟ್ ಆಗ್ತಿದ್ರೆ ಅವ್ರಿಗೆ ರೀಪೇಮೆಂಟ್ ಮಾಡೋದಕ್ಕೆ, ಮತ್ತು ಒಂದಷ್ಟು ಬೇರೆ ಒಂದಷ್ಟು ಮೆಟೀರಿಯಲ್ಗಳಿಗೆ ರೀಪೇಮೆಂಟ್ ಮಾಡೋದಕ್ಕೆ, ಮತ್ತು ಇನ್ನೊಂದಷ್ಟು ಅಂದರೆ ಸಬ್ಸಿಡರೀಸ್ ಅಂತಂದರೆ ಒಂದಷ್ಟು ಅವರಿಗೆ ಇರುವಂಥ ಲೋನ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ, ಡೆಪ್ಟ್ ಫುಲ್ಲಿ ಅಥವಾ ಪಾರ್ಸಿಯಲಿ, ಸ್ವಲ್ಪ ಡೆಪ್ಟನ್ನು ಪೂರ್ತಿಯಾಗಿ ಕ್ಲಿಯರ್ ಮಾಡೋದಕ್ಕೆ ಅಥವಾ ಸ್ವಲ್ಪ ಡೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅಂತ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಜನರಲ್ ಕಾರ್ಪೊರೇಷನ್ ಪರ್ಪಸ್, ಬೇರೆ ಒಂದು ಕಾರ್ಪೊರೇಷನ್ನ ಪರ್ಪಸ್ಗೋಸ್ಕರ ಬಂದಿದ್ದೀವಿ ಅಂತ IPOಗೆ ಅಂತ ಹೇಳ್ತಿದ್ದಾರೆ ಈ ಕಂಪ್ನಿಯವರು. ಇನ್ನು ಮುಂದಲದ್ದು ನೋಡೋಣ. ಈ ಕಂಪ್ನಿ ಓಪನ್ ಆಗ್ತಿರೋದು ಯಾವತ್ತಪ್ಪ ಅಂದರೆ 14ನೇ ತಾರೀಕು ಜೂನ್. ಈ 14ನೇ ತಾರೀಕು IPO ಓಪನ್ ಆಗುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ 14ನೇ ತಾರೀಕು ಬೆಳಗ್ಗೆ ನೀವು ಓಪನ್ ಮಾಡ್ಬೋದು. 14ನೇ ತಾರೀಕಿಂದ 16ನೇ ತಾರೀಕು ಗಂಟ ಈ ಕಂಪ್ನಿಯಲ್ಲಿ ನೀವು
ಐ ಪಿ ಒಗೆ ಅಪ್ಲೈ ಮಾಡ್ಬೋದು. ಅಲಾಟ್ಮೆಂಟ್ ಆಗೋದನ್ನು ನಿಧಾನವಾಗಿ ಅವರು ಡೇಟನ್ನು ಕೊಡ್ತಾರೆ, ಇಲ್ಲಿ ತೋರಿಸ್ತಾರೆ ಯಾವತ್ತು ಅಲಾಟ್ಮೆಂಟ್ ಅಂತ. ಅವರು ಈ ಒಂದು ಐ ಪಿ ಒನ್ನು ಇಶ್ಯೂ ಮಾಡಿದ್ದಾರೆ. ಇಶ್ಯೂ ಟೈಪು ಬುಕ್ ಬಿಲ್ಟ್ ಇಶ್ಯೂ ಟೈಪ್ ಅಂತ ಹೇಳಿದ್ದಾರೆ. ಮತ್ತು ಫೇಸ್ ವ್ಯಾಲ್ಯೂ ₹10 ತುಂಬ ಒಳ್ಳೆಯದು, ₹10 ಫೇಸ್ ವ್ಯಾಲ್ಯೂ ಅಂತಂದರೆ. ಇನ್ನು ಪ್ರೈಸ್ ಬಂದ್ಬಿಟ್ಟು ಒಂದು ಶೇರಿಗೆ ₹303ರಿಂದ ₹306 ಶೇರನ್ನು ಒಂದು ಶೇರಿಗೆ ಅಂತ ಹೇಳಿದ್ದಾರೆ. ಒಂದು ಶೇರಿಗೆ ₹303ರಿಂದ ₹306 ಅಂದರೆ ಕಾಮನಾಗಿ ನೀವು ₹306 ಹಾಕಬೇಕಾಗುತ್ತೆ ನೀವು ಪಡ್ಕೋಬೇಕು ಅಂದರೆ. ಎಲ್ಲರೂ ₹306 ಹಾಕೋದು ತುಂಬ ಜನ ಶೇರ್ ಮಾರ್ಕೆಟ್ನಲ್ಲಿದ್ದಾರೆ ಈಗ. ಆಲ್ಮೋಸ್ಟು 303 ಹಾಕಿದ್ರೆ ಅಲಾಟ್ಮೆಂಟ್ ಆಗೋದು ಸ್ವಲ್ಪ ಕಷ್ಟ. ಅವರು ಮಾರ್ಕೆಟ್ ಲಾಟು ಒಂದು ಲಾಟ್ ಅಂತ ತಗೊಳ್ಳೇಬೇಕು. ಅದು 45 ಶೇರ್ ಮಿನಿಮಮ್ ತಗೋಬೇಕಾಗುತ್ತೆ. 45 ಶೇರು ಮಿನಿಮಮ್ ಕ್ವಾಂಟಿಟಿ ಅಂತಲೂ ಹೇಳಿದ್ದಾರೆ. ಇದಕ್ಕೆ ಟೋಟಲಾಗಿ ಈ 45 ಕೋಟಿಯನ್ನು ನೀವು ತಗೊಳ್ಳೇಬೇಕು. ಮುಂದ್ಲದ್ದು ನೀವು ನೋಡಿದ್ರೆ ಈ ಒಂದು ಕಂಪ್ನಿ BSE ಮತ್ತು NSEಯಲ್ಲಿ ಲೀಸ್ಟ್ ಆಗ್ತಾಯಿದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ. ಇಶ್ಯೂ ಬಂದ್ಬಿಟ್ಟು ಈ ಒಂದು ಇಕ್ವಿಟಿ ಶೇರ್ ₹10 ಇದಾಗಿದೆ. ಮೇಯ್ನಾಗಿ ನೀವು ಈ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಫ್ರೆಶ್ ಇಶ್ಯೂ ಮತ್ತು ಇಶ್ಯೂ ಸೈಜ್ ಎಷ್ಟಪ್ಪ ಅಂದರೆ 909 ಕೋಟಿಯಷ್ಟು ಇಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡಿದ್ದಾರೆ. ಅಂದರೆ ಜನರಿಗೆ ಪಬ್ಲಿಕ್ಗೆ ಆಫರ್ ಮಾಡಿದರೆ 909 ಕೋಟಿ ಶೇರ್ಸ್ಗಳನ್ನ ನಮಗೆ ಇಟ್ಟಿದ್ದಾರೆ. ಅದರಲ್ಲಿ ಹೊಸ್ದಾಗಿ ಅವರಿಗೆ ಬೇಕು ಅಂತ ಹೊಸ್ದಾಗಿ ಜನ್ರೇಟ್ ಮಾಡಿರುವಂಥದ್ದು 657 ಕೋಟಿ ಷೇರುಗಳು. ಹೊಸ್ದಾಗಿ ಕಂಪ್ನಿಗಳು ಏನಪ್ಪ ಅಂದರೆ, ಇವಾಗ ನಾನೊಂದು ಕಂಪ್ನಿ ಇಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ, ನಂದು ತುಂಬ ಸಾಲ ಆಗಿದೆ, ಅಥವಾ ಯಾರೋ ಪ್ರಮೋಟರ್ಸು ನಮ್ಮ ಜೊತೆ ಪಾರ್ಟ್ನರ್ಶಿಪ್ಪು ಅದು ಎಕ್ಸಿಟ್ ಆಗಬೇಕು ಅಂದ್ಕೊಂಡಿದ್ದಾರೆ, ಅದಕ್ಕೆ ದುಡ್ಡು ಬೇಕು ಅಂತ ಐ ಪಿ ಒಗೆ ಬಂದರೆ ಅದು ನಿಜವಾಗ್ಲೂ ಒಳ್ಳೆ ಐ ಪಿ ಒ ಅಂತಲ್ಲ. ಫ್ರೆಶ್ ಆಗಿ ನಾನು ಇಶ್ಯೂ ಮಾಡ್ತಾಯಿದ್ದೀನಿ ಅಂದರೆ ಅವ್ರು ಏನೋ ಹೊಸ್ದಾಗಿ ಮಾಡೋದಕ್ಕೆ ದುಡ್ಡು ಬೇಕು ಅಂತ ಜನದಿಂದ ಕೇಳ್ತಾಯಿದ್ದಾರೆ ಅಂತ. ಇದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಈ ಒಂದು ಫ್ರೆಶ್ ಇಶ್ಯೂ ಮತ್ತು ಆಫರ್ಸ್ ಸೇಲು ಸೇಲ್ಗೆ ಎಷ್ಟು ಆಫರ್ ಮಾಡಿದ್ದಾರೆ ಅಂದರೆ 252 ಕೋಟಿ 252 ಕೋಟಿಯಷ್ಟು ಶೇರ್ಸ್ಗಳನ್ನ ಜನರಿಗೆ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಅದರ ಹತ್ರ ಇರೋದು ಒಟ್ಟು ಈಗ 909 ಕೋಟಿ ಇದೆ. ಹೊಸ್ದಾಗಿ 657 ಕೋಟಿಯನ್ನು ಇಶ್ಯೂ ಮಾಡ್ತಿದ್ದಾರೆ. ಜನರಿಗೆ ಕೊಡೋದಕ್ಕೆ ರೆಡಿ ಇರೋದು 252 ಕೋಟಿಯಷ್ಟು ಸೇಲ್ಸ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಈ ಕಂಪ್ನಿಯ ಟೈಮ್ ಟೇಬಲ್ ನೋಡೋಣ. ಇವಾಗ ಏನಪ್ಪ ಅಂದರೆ, ಐ ಪಿ ಒ ಡೇಟು 14ನೇ ತಾರೀಕು ಜೂನ್ ಈ ತಿಂಗಳು ಓಪನ್ ಆಗುತ್ತೆ, ಕ್ಲೋಸ್ ಆಗೋದು 16ನೇ ತಾರೀಕು. ಮತ್ತು ಬೇಸಿಕ್ ಅಲಾಟ್ಮೆಂಟ್ ಅಂದರೆ ಯಾವತ್ತು ನಿಮಗೆ ಈ ಕಂಪ್ನಿಯ ಶೇರ್ಗಳು ಅಲಾಟ್ ಆಗಿದೆ ಅಂತ ಗೊತ್ತಾಗೋದು 21ನೇ ತಾರೀಕು. ಮತ್ತು 22ನೇ ತಾರೀಕು ನಿಮಗೆ ಈ ಕಂಪ್ನಿಯ ಶೇರು ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ರೀಫಂಡ್ ಆಗುತ್ತೆ. ಇನ್ನು ಮುಂದಲದ್ದು ಕ್ರೆಡಿಟ್ ಆಫ್ ಶೇರ್ ಇನ್ ಡಿಮ್ಯಾಟ್ ಅಕೌಂಟ್. ನಿಮ್ಮ ಷೇರುಗಳು ನಿಮಗೆ ಅಲಾಟ್ಮೆಂಟ್ ಆಗಿದೆ, ನಿಮ್ಮ ಡಿಮ್ಯಾಟ್ ಅಕೌಂಟ್ಗಳು ಯಾವ್ಯಾವ ಒಂದು ಅಪ್ಲಿಕೇಶನಲ್ಲಿ ಜೆರೋದಾ ಆಗಿರ್ಬೋದು, ಏಂಜಲ್ ಬ್ರೋಕಿಂಗ್ ಆಗಿರ್ಬೋದು, ಅಪ್ಸ್ಟಾಕ್ ಆಗಿರ್ಬೋದು, ಅದರಲ್ಲಿ ನೀವು ಅಪ್ಲೈ ಮಾಡಿದರೆ ಆ ಒಂದು ಡಿಮ್ಯಾಟ್ ಅಕೌಂಟ್ಗೆ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದು ಯಾವಾಗ ಅಂದರೆ 23ನೇ ತಾರೀಕು ಜೂನು. ಇನ್ನು ಐ ಪಿ ಒ ಲೀಸ್ಟ್ ಆಗೋದು ಡೇಟು, ಈ ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗೋದು 24ನೇ ತಾರೀಕು. ನೀವು ಆಗ ಬೇಕಾದರೂ ಎಕ್ಸಿಟ್ ಆಗ್ಬೋದು. ಯಾರಾದರೂ ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರ ಆವಾಗಲೂ ಬೇಕಾದ್ರೆ ಎಕ್ಸಿಟ್ ಆಗ್ಬೋದು, ಅಥವಾ ಲಾಂಗ್ ಟರ್ಮ್ ಇಟ್ಕೋಬೇಕು ಅಂದರೆ ನಿಮ್ಗೆ ಅಲಾಟ್ಮೆಂಟ್ ಆದರೆ ಲಾಂಗ್ ಟರ್ಮ್ನ ಇಟ್ಕೋಬೇಕು. ಇನ್ನು ಈ ಒಂದು ಕಂಪ್ನಿಯ ಮಿನಿಮಮ್ಮು ಎಷ್ಟು ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಒಂದು ಲಾಟು 45 ಶೇರನ್ನು ನೀವು ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳೋದಾದರೆ, ನೀವು ಮಿನಿಮಮ್ಮು ಒಂದು ಪಬ್ಲಿಕ್ ಶೇರ್ ಹೋಲ್ಡರು ₹13,770 ನೀವು ಡಿಮ್ಯಾಟ್ ಅಕೌಂಟ್ನಿಗೆ ಅವರ ಒಂದು ಕಂಪ್ನಿಯ ಶೇರ್ ಐ ಪಿ ಒ ಮಾಡುವಾಗ ನೀವು ಅಪ್ಲೈ ಮಾಡುವಾಗ ಈ ದುಡ್ಡನ್ನು ನೀವು ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಮಿನಿಮಮ್ ಇನ್ವೆಸ್ಟ್ಮೆಂಟು ಮ್ಯಾಕ್ಸಿಮಮ್ 14 ಲಾಟನ್ನು ನೀವು ಪರ್ಚೇಸ್ ಮಾಡ್ಬೋದು. ಅಂದರೆ 630 ಶೇರ್ಗಳು ನಿಮಗೆ ಸಿಗುತ್ತೆ. ಒಟ್ಟು ಅದಕ್ಕೆ ಎಷ್ಟು ಬೆಲೆ ಬಾಳುತ್ತೆ ನೀವು ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟು ಅಂದರೆ ₹1,92,780 ನೀವು ಮ್ಯಾಕ್ಸಿಮಮ್ ಈ ಕಂಪ್ನಿನಲ್ಲಿ ತಗೋಬೇಕು ಅಂದರೆ ಅಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಪಬ್ಲಿಕ್ ಇನ್ವೆಸ್ಟರ್ ಆಗಿ. ಇದಕ್ಕಿಂತ ನಿಮಗೆ ಜಾಸ್ತಿ ಬೇಕು ಅಂತಂದರೆ ನೀವು ಲೀಸ್ಟ್ ಆಗೋ ಟೈಮಲ್ಲಿ ಬೇಕಾದರೆ ಮತ್ತೆ ಪರ್ಚೇಸ್ ಮಾಡ್ಬೋದು, ಅದು ನಿಮಗೆ ಬಿಟ್ಟದ್ದು. ಇನ್ನು ಪ್ರೀ ಇಶ್ಯೂ, ಇದನ್ನು ಇಶ್ಯೂ ಮಾಡೋಕ್ಕೂ ಮುಂಚೆ ಪ್ರಮೋಟರ್ಸ್ ಹತ್ರ 100% ಇರುತ್ತೆ. ನಮಗೆ ಪಬ್ಲಿಕರ್ಸ್ಗೆ, ನಮ್ಮಂಥ ಜನರಿಗೆ, ಜನಸಾಮಾನ್ಯರಿಗೆ, ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಈ ಈ ಕಂಪ್ನಿ ಶೇರ್ಗಳನ್ನ ಕೊಟ್ಟ ನಂತರ ಅವರ ಪ್ರಮೋಟರ್ಸ್ ಹೋಲ್ಡಿಂಗು 78.35 ಇರುತ್ತೆ. ಇದು ತುಂಬ ಅಂದರೆ ತುಂಬ ಒಳ್ಳೆಯ ನ್ಯೂಸು, ಒಂದು ಒಳ್ಳೆಯ ಗುಡ್ ಸೈನ್ ಇದು. ಆಲ್ಮೋಸ್ಟ್ ತುಂಬ ದೊಡ್ಡ ಕಂಪ್ನಿಗಳಲ್ಲಿ ನೀವು ನೋಡಿರ್ಬೋದು 75% ಮಾತ್ರ ಇರುತ್ತೆ, 75%. ಆದರೆ ಈ ಕಂಪ್ನಿನಲ್ಲಿ ನೀವು ನೋಡಿದಾಗೆ 88% ಅವ್ರು ಪ್ರಮೋಟರ್ಸ್ ಹಿಡ್ಕೊಂಡಿದ್ದಾರೆ. ಅವ್ರಿಗೆ ಆ ಕಂಪ್ನಿ ಬಗ್ಗೆ ತುಂಬ ಇನ್ನೂ ನಂಬಿಕೆ ಇದೆ, ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅಂತ
ಇದೊಂದು ಗುಡ್ ಸೈನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಇನ್ನು ಮುಂದಕ್ಕೆ ನೋಡಿದ್ರೆ ಈ ಒಂದು ಕಂಪ್ನಿನ ಸುಮಾರು ಜನ ಎಷ್ಟು ರೇಟ್ ಮಾಡಿದಾರಪ್ಪ ಅಂತಂದರೆ 4 5ಕ್ಕೆ 4 ಸ್ಟಾರನ್ನು ಕೊಟ್ಟು ರೇಟ್ ಮಾಡಿದ್ದಾರೆ. 1179 ಜನ ರೇಟನ್ನು ಕೊಟ್ಟಿದ್ದಾರೆ. ಇನ್ನು ಈ ಒಂದು IPO ಬಗ್ಗೆ ಹೇಳೋದಾದರೆ ಲಾಂಗ್ ಟರ್ಮ್ಗೆ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಈ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. IPOದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಒಳ್ಳೆಯದು, ಯಾಕೆಂದರೆ ಲೀಸ್ಟಿಂಗ್ ಗೇನ್ ಕೂಡ ಸಿಗುತ್ತೆ. ಜೊತೆಗೆ ಇದು ಮೆಟಲ್ ಕಂಪ್ನಿ ಆಗಿರೋದ್ರಿಂದ ತುಂಬ ಒಳ್ಳೆ ಡಿಮ್ಯಾಂಡ್ ಇದೆ. ಫ್ಯೂಚರ್ ತುಂಬ ಗ್ರೋತ್ ಆಗುತ್ತೆ ಮೆಟಲ್ ಸೆಕ್ಟರ್ನಲ್ಲಿ ಅಂತ ಒಂದು ನ್ಯೂಸ್ ಇದೆ. ಈಗ ಈ ಕಂಪ್ನಿಯಲ್ಲಿ ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಬಂದ್ಬಿಟ್ಟು 140ರಿಂದ 145 ರೂಪಾಯಿ ಗಂಟ ಇದೆ. ಆಲ್ಮೋಸ್ಟ್ 50% ಪ್ರಾಫಿಟನ್ನು ನಿಮಗೆ ಕೊಡುತ್ತೆ. ಯಾರು ಶಾರ್ಟ್ ಟರ್ಮ್ಗೆ ಇದರಲ್ಲಿ IPOದಲ್ಲಿ ಅಲಾಟ್ಮೆಂಟ್ ಆಗಿ ಮತ್ತು ಲೀಸ್ಟಿಂಗ್ದಿಂದನೇ ಎಕ್ಸಿಟ್ ಆಗಬೇಕು ಅಂದ್ಕೊಂಡಿದ್ದೀರೋ ಒಳ್ಳೆ ಇದು ಅಂತಲೇ ಒಳ್ಳೆ ಚಾನ್ಸು ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.